ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಚುನಾವಣೆಗಳು ನಡೀತಾ ಇದೆ. ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಮತದಾರರಿಗೆ ಆಮಿಷ ಒಡ್ಡುವಂತಹ ಯಾವುದೇ ರೀತಿಯ ಅಲ್ಲಿ ಯಾವುದೇ ಕೃತ್ಯಗಳು ನಡೀಬಾರದು. ಅದು ಹಣ ವರ್ಗಾವಣೆ ಆಗಿರಬಹುದು, ವಸ್ತುವಿನ ರೂಪದಲ್ಲಾಗಿರಬಹುದು, ಅಥವಾ ಸಂವಿಧಾನಕ್ಕೆ ಅಲ್ಲದಂತಹ ರೀತಿಯ ಆಶ್ವಾಸನೆಗಳಾಗಿರಬಹುದು. ಯಾವುದಕ್ಕೂ ಆಸ್ಪದ ಇಲ್ಲ. ಯಾಕೆಂದ್ರೆ ಅಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ಆ ನೀತಿ ಸಂಹಿತೆಯನ್ನ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳೋದಕ್ಕೆ ಚುನಾವಣಾ ಆಯೋಗ ಇರುತ್ತೆ. ಚುನಾವಣಾ ಆಯೋಗ ಸಾವಿರಾರು ಅಧಿಕಾರಿಗಳನ್ನ ಅದಕ್ಕಾಗಿಯೇ ನೇಮಕ ಮಾಡಿರುತ್ತೆ. ಕದ್ದು ಮುಚ್ಚಿ ಸಹ ನೀವು ವೋಟರ್ಗಳಿಗೆ ಕೊಡೋದಂತೂ ಕೊಟ್ಟೆ ಕೊಡ್ತಾರೆ. ಎಲ್ಲ ಪಕ್ಷದವರು ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಭೇದ ಎಂಥದ್ದು ಇಲ್ಲ. ಕಾಂಗ್ರೆಸ್ನವರು ಕೊಡ್ತಾರೆ, ಬಿಜೆಪಿಯವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಆದ್ರೆ ಅವೆಲ್ಲ ಕತ್ತಲೆಯಲ್ಲಿ ಕದ್ದು ಮುಚ್ಚಿ ಕೊಡೋದು. ಕಾಸು ಕೊಡ್ತಾರೆ, ವಸ್ತುಗಳು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅದಕ್ಕೆ ಬೇಕಾದ್ರೆ ಚುನಾವಣಾ ಆಯೋಗ ಹೇಳಬಹುದು, ನಮಗೆ ಗೊತ್ತಿಲ್ಲದೆ ಕಳ್ಳದಾರಿಯಲ್ಲಿ ಕೊಡ್ತಿದ್ದಾರೆ, ಗೊತ್ತಾದ ಜಾಗಗಳಲ್ಲಿ ನಾವು ಅದನ್ನ ತಡಿತೀವಿ ಅಥವಾ ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಆದ್ರೆ ಸ್ವತಃ ಸರ್ಕಾರ ಲಂಚದ ರೂಪವಾಗಿ 10,000 ರೂಪಾಯಿಗಳನ್ನ ನೀತಿ ಸಂಹಿತೆಯ ಮಧ್ಯೆಯೂ ಸಹ ಚುನಾವಣೆಗಳು ನಡೀತಾ ಇದ್ರೂ ಸಹ ಮಹಿಳೆಯರ ಅಕೌಂಟ್ಗಳಿಗೆ ಹಾಕ್ತಿರೋದು, ಅದು ಹಗಲು ದರೋಡೆ ರೀತಿಯಲ್ಲಿ, ಹಗಲು ಕಳ್ಳತನ. ಅದು ಎಲ್ರಿಗೂ ಕಾಣಿಸ್ತಾ ಇದೆ. ಆದ್ರೆ ಚುನಾವಣಾ ಆಯೋಗ ಮಾತ್ರ ಯಾವ ಕ್ರಮನೂ ಕೈಗೊಳ್ತಾ ಇಲ್ಲ. ಬಿಹಾರದಲ್ಲಿ ಯಾವ ಕ್ರಮಕ್ಕೂ ಸಹ ಚುನಾವಣಾ ಆಯೋಗ ಮುಂದಾಗ್ತಿಲ್ಲ. ಸೊ ಏನ್ ನಡೀತಿದೆ ಅಲ್ಲಿ ಅನ್ನೋದನ್ನ ವಿವರಿಸ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದು ಹೊಸ ಯೋಜನೆಯನ್ನ ಚುನಾವಣೆಗಳಿಗೆ ಜಸ್ಟ್ ಮೊದಲು ಘೋಷಣೆ ಮಾಡಲಾಯಿತು. ಯಾವಾಗ NDA ಸೋಲೋದು ಖಚಿತ ಅಂತ ಬಿಹಾರದಲ್ಲಿ ಗೊತ್ತಾಯ್ತು, ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಮೋದಿಗೂ ಇದೆ, ನಿತೀಶ್ ಕುಮಾರ್ಗೂ ಇದೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಈಗ ಕಿತ್ತಾಡ್ಕೊಂಡು ಒಬ್ಬರ ಮೇಲೊಬ್ಬರು ವಿಷ ಕಾರ್ಕೊಳ್ತಿದ್ದಾರೆ, ಒಳಗೊಳಗೆ, ಹೊರಗೆ ಅಲ್ಲ, ಒಳಗೊಳಗೆ. ಆದ್ರೆ ಆಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಏನಾದ್ರೂ ಮಾಡಿ ಮತದಾರರನ್ನ ಮರಳು ಮಾಡಲೇಬೇಕು, ಇಲ್ಲದೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಒಂದು ಹೊಸ ಯೋಜನೆ, ಮಹಿಳೆಯರಿಗೆ ಅವರಿಗೆ ಸ್ವಂತ ಶಕ್ತಿಯ ಮೇಲೆ ವ್ಯಾಪಾರ ವೃದ್ಧಿಸ್ಕೊಳ್ಳೋದಕ್ಕೆ ಅಥವಾ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಧನ ಸಹಾಯ ಮಾಡೋದಂತೆ. ಆ ಸ್ಕೀಮಿನ ಭಾಗವಾಗಿ 1,40,00,000 ಮಹಿಳೆಯರಿಗೆ 10,000 ರೂಪಾಯಿ ಹಿಂದಿರುಗಿಸದ, ಅದನ್ನು ವಾಪಸ್ ಕೊಡಂಗಿಲ್ವಂತೆ, 10,000 ರೂಪಾಯಿನ ಕೊಡೋದಾಗಿ ಘೋಷಣೆ ಮಾಡಿದ್ರು. ಆವತ್ತೇ ಸುಮಾರು 70 ಲಕ್ಷ ಮಹಿಳೆಯರಿಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು. ಅವರು ಅರ್ಜಿ ಹಾಕದೇ ಇದ್ರು ಸಹ ಕೆಲವರು ಅಕೌಂಟ್ಗಳಿಗೆ ಹೋಗಿ ದುಡ್ಡು ಬಿದ್ದಿದೆ. ಯಾಕೆಂದ್ರೆ ಇದು ಲಂಚ. ಅದು ವೋಟ್ ಹಾಕಿ, ನಮಗೆ ವೋಟ್ ಹಾಕಿ ಅನ್ನೋದಕ್ಕೆ ಲಂಚ. ಅದು ಫ್ರೀ ವಿದ್ಯುತ್ ತಂದ್ರು, ಅದೊಂದು ಹೊಸದು ತಂದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಇನ್ನೇನೇನೋ ಕಥೆಗಳು ಕಟ್ಟಿದ್ರು, ಅದ್ಯಾವುದು ವರ್ಕೌಟ್ ಆಗ್ಲಿಲ್ಲ ಅಂತ ಮಹಿಳೆಯರನ್ನ ಸೆಳೆಯೋದಕ್ಕೆ ಇದನ್ನ ತಗೊಂಡ್ಬಂದ್ರು. ಅವತ್ತು 70 ಲಕ್ಷ ಜನ, ಯಾವತ್ತು 26ನೇ ತಾರೀಕು, ಸೆಪ್ಟೆಂಬರ್ 26ನೇ ತಾರೀಕು ಅದನ್ನು ಆರಂಭಿಸಿದ್ದು. ನರೇಂದ್ರ ಮೋದಿ ಅವರೂ ನಿಂತ್ಕೊಂಡು ರಾಜ್ಯ ಸರ್ಕಾರದ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ದೇಶದ ಪ್ರಧಾನಮಂತ್ರಿಯು ಹೋಗಿ ಅಲ್ಲಿ ಭಾಷಣ ಬಿಗಿದು ಅದನ್ನ ಜಾರಿ ಮಾಡಿದ್ರು. 70 ಲಕ್ಷ ಜನಕ್ಕೆ ಹಾಕಿದ್ರು. ಸರಿ, ಅದಾದ ನಂತರ 6ನೇ ತಾರೀಕು ಅಕ್ಟೋಬರ್ ಚುನಾವಣೆಗಳು ಘೋಷಣೆ ಆಯ್ತು. ನೀತಿ ಸಂಹಿತೆ ಜಾರಿಗೆ ಬಂತಲ್ಲ. ಅದಾದ ನಂತರ ಯಾವುದೇ ಹಣ ವರ್ಗಾವಣೆ ಆಗಬಾರ್ದಲ್ಲ. ಅದು ಬೇರೆ ಪಕ್ಷಗಳಿಗೆ, ಬಿಜೆಪಿ, NDA, ನರೇಂದ್ರ ಮೋದಿ ಇವ್ರಿಗಿರುತ್ತಾ? ಇವ್ರಿಗೆ ಯಾವ ರೂಲ್ಸ್ ಇರುತ್ತೆ? ಯಾವ ರೂಲ್ಸು ಇರಲ್ಲ. ಯಾಕೆಂದ್ರೆ ಚುನಾವಣಾ ಆಯೋಗವೇ ಅವರ ಕೈಯಲ್ಲಿರುವಂತಹದ್ದು. ಅವರ ಗುಲಾಮಗಿರಿ ಮಾಡ್ತಿದೆ ಅನ್ನುವ ಮಟ್ಟಕ್ಕೆ ಚುನಾವಣಾ ಆಯೋಗ ಕೆಲವು ಸಂದರ್ಭಗಳಲ್ಲಿ ನಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಸೊ ಧೈರ್ಯವಾಗಿ ಇವತ್ತಿಗೂ ಸಹ ಟ್ರಾನ್ಸ್ಫರ್ಗಳು ನಡೀತಾನೆ ಇದ್ದಾವೆ. 6ನೇ ತಾರೀಕು ನೀತಿ ಸಂಹಿತೆ ಜಾರಿಯಾದ ನಂತರ 17ನೇ ತಾರೀಕು ಒಂದಷ್ಟು ಲಕ್ಷ ಮಹಿಳೆಯರಿಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡೋದು. ನೀತಿ ಸಂಹಿತೆ ಜಾರಿಯಲ್ಲಿದೆ, ಅಲ್ಲಿಗೆ ನಿಲ್ಲಿಸಲಿಲ್ಲ. ಮತ್ತೆ 24 ಅಕ್ಟೋಬರ್ಗೆ ಒಂದಷ್ಟು ಲಕ್ಷ ಜನಕ್ಕೆ 10,000 ಟ್ರಾನ್ಸ್ಫರ್ ಮಾಡೋದು. ಅಲ್ಲಿಗೆ ನಿಲ್ಲಿಲ್ಲ. ಮೊನ್ನೆ ಕಳೆದ ಶುಕ್ರವಾರ 31ನೇ ತಾರೀಕು ಅಕ್ಟೋಬರ್ 31ಕ್ಕೆ ಮತ್ತೆ ಒಂದಷ್ಟು ಜನಕ್ಕೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡೋದು. ಇಷ್ಟೇ ಅಲ್ಲ, ಮೊದಲ ಹಂತದ ಮತದಾನ ಮುಗಿದ ತಕ್ಷಣ 2ನೇ ಹಂತದ ಮತದಾನಕ್ಕೆ 3 ದಿನಗಳಿರುವ
7ನೇ ತಾರೀಕು ನವೆಂಬರ್ 7ನೇ ತಾರೀಕು 10,000 ಇನ್ನೊಂದಷ್ಟು ಲಕ್ಷ ಜನಕ್ಕೆ ಕಳಿಸ್ತೀವಿ ಅಂತ ಆಶ್ವಾಸನೆಯನ್ನು ಸಹ ಕೊಟ್ಟಿದ್ದಾರೆ. ಕಳಿಸ್ತಾರೆ ಸಹ. ಸೊ ಇದು ಲಂಚ ಆಗಲ್ವಾ? ನೀತಿ ಸಂಹಿತೆಯ ಉಲ್ಲಂಘನೆ ಆಗಲ್ವಾ? ಇಷ್ಟೆಲ್ಲ ಆಗ್ತಿದ್ರು ಸಹ ಚುನಾವಣಾ ಆಯೋಗ ಏನ್ ಮಾಡ್ತಿದೆ? ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಚುನಾವಣಾ ಆಯೋಗವನ್ನ ವಿಪಕ್ಷಗಳು ಪ್ರಶ್ನೆ ಮಾಡಿದ್ರೆ ಮಾತ್ರ ಅಫಿಡವಿಟ್ ಅಲ್ಲಿ ಬರ್ಕೊಡಿ, ಸಾಕ್ಷಿ ಕೊಡಿ, ನೀವು ಕೊಟ್ಟಿರೋ ಸಾಕ್ಷಿನ ನಾವು ಒಪ್ಪಲ್ಲ, ನೀವು ಹೇಳೋದ್ರಿಂದ ನಾವು ಯಾವುದನ್ನು ಬದಲಾಯಿಸೋದಿಲ್ಲ, ನಾವು ಮಾಡೋದೆಲ್ಲ ಸರಿ ಇದೆ ಅಂತ ವಿಪಕ್ಷಗಳ ವಿರುದ್ಧನೇ ತೊಡೆ ತಟ್ಟುವಂತಹ ಚುನಾವಣಾ ಆಯೋಗ ಈ ವಿಚಾರವಾಗಿ ಮಾತ್ರ ಗಪ್ ಚುಪ್, ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್. ನೀತಿ ಸಂಹಿತೆಯ ನಡುವೆ 10,000 ರೂಪಾಯಿನ ಲಕ್ಷಾಂತರ ಜನಕ್ಕೆ ಹಾಕ್ತಿದ್ದಾರೆ. ಸರ್ಕಾರದ ದುಡ್ಡು ನೇರವಾಗಿ ಹಾಕ್ತಿದ್ದಾರೆ. ಕದ್ದು ಮುಚ್ಚಿ ಕುಕ್ಕರ್ ಕೊಡೋದಲ್ಲ, ಕದ್ದು ಮುಚ್ಚಿ ಚೈನು, ಉಂಗುರ, ರವಿಕೆ, ಜಾಕೆಟ್, ಸೀರೆ ಇದು ಕೊಡೋದಲ್ಲ. ನೇರ ಹಣ ವರ್ಗಾವಣೆ, ಅದು ಏನು ಗವರ್ನಮೆಂಟ್ ಅಕೌಂಟಿಂದ ಜನರ ಅಕೌಂಟ್ಗೆ. ಅರ್ಜಿ ಹಾಕದೇ ಇರೋದ್ರು ಸರಿನೇ, ದಿಢೀರ್ ಅಂತ ಅವ್ರ ಅಕೌಂಟ್ಗೆ 10,000 ಬಂದು ಬೀಳ್ತಾ ಇದೆ. ದಿಢೀರ್ ಅಂತ ಬಂದು ಬೀಳ್ತಾ ಇದೆ. ವಾಪಸ್ಸು ಕೊಡೋ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಹೋಗ್ತಿದೆ. ಅದ್ರ ಜೊತೆಯಲ್ಲಿ ಅಮೌಂಟ್ ಜೊತೆಯಲ್ಲಿ ಹೋಗ್ತಿದೆ. ಮತ್ತೆ ಹೋಗ್ತಿರುವಂತಹದ್ದು ಸಂದೇಶ ಏನು ಅಂದ್ರೆ, ಇದು ಪ್ರಾಥಮಿಕ ಹಂತದ ಹಣ ಮಾತ್ರ ನಿಮಗೆ. ಆ ನಂತರ ನೀವು ಒಂದು ಅಂಗಡಿ ಹಾಕೊಳ್ತೀನಿ ಅಂತ ನಮಗೆ ಖಾತ್ರಿ ಪಡಿಸಿದ್ರೆ, ವ್ಯಾಪಾರ ಮಾಡ್ತೀನಿ ಅಂತ ಖಾತ್ರಿ ಪಡಿಸಿದ್ರೆ, ಅಥವಾ ಇನ್ನೇನೋ ಮಾಡ್ತೀನಿ ಸ್ವಉದ್ಯೋಗ ಅಂತ ಖಾತ್ರಿ ಪಡಿಸಿದ್ರೆ 2 ಲಕ್ಷದವರೆಗೆ ನಿಮಗೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. ನೀವು ತಲೆ ಕೆಡ್ಸ್ಕೊಬೇಡಿ. ಈಗ 10,000 ರೂಪಾಯಿ ಸುಮ್ಮನೆ ಕೊಡ್ತಾ ಇದೀವಿ, ಸುಮ್ಮನೆ. ದೇಶದ ಅತ್ಯಂತ ಬಡ ರಾಜ್ಯಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ಬಿಹಾರದಲ್ಲಿ 1,40,00,000 ಮಹಿಳೆಯರಿಗೆ ಸುಮ್ಮನೆ 10,000 ಕೊಡ್ತಾರೆ ಅಂದ್ರೆ, ಯಾರ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಕೊಟ್ರು, ಯಾಕೆ ಕೊಡಬೇಕು? ಕೇಳೋರೇ ಇಲ್ಲ. ಕೇಳುವ ವಿಪಕ್ಷಗಳು ದೇಶದ್ರೋಹಿಗಳು. ಕೇಳುವ ವಿಪಕ್ಷಗಳು ಎಲೆಕ್ಷನ್ ಕಮಿಷನ್ ವಿರುದ್ಧ ದ್ವೇಷವನ್ನ ಬಿತ್ತೋದಕ್ಕೆ ಮಾಡುತ್ತಿರುವಂತಹ ಪ್ರಯತ್ನ ಅಂತೆ. ನೋಡಿ, ಜ್ಞಾನೇಶ್ ಕುಮಾರ್, ಬಾ ಎಂತ ಹೆಸರು, ಚೀಫ್ ಎಲೆಕ್ಷನ್ ಕಮಿಷನರ್ ಹೆಸರು. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಒಂದು ಸರ್ಕಾರಿ ಸಂಸ್ಥೆ, ಅದು ಎಂಥ ಸಂಸ್ಥೆ, ಪ್ರಜಾಪ್ರಭುತ್ವದ ಜೀವಾಳವಾಗಿರುವಂತಹ ಚುನಾವಣೆಯ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾದಂತಹ ಸಂಸ್ಥೆ, ಚುನಾವಣೆಗಳನ್ನ ಯಾವುದೇ ರೀತಿಯಲ್ಲೂ ಸಹ ನಿಷ್ಪಕ್ಷಪಾತವಾಗಿ ನಡೆಸಬೇಕಾದಂತಹ ಸಂಸ್ಥೆ, ಈ ರೀತಿ ಒಂದು ಪಕ್ಷದ ಬಕೆಟ್ ಆಗಿ, ಒಂದು ಪಕ್ಷದ ಗುಲಾಮ ಆಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನೀತಿ ಸಂಹಿತೆಯ ನಡುವೆ ಲಕ್ಷಾಂತರ ಜನಕ್ಕೆ 10,000 ರೂಪಾಯಿ ನೇರ ಲಂಚ ಅಂತಲೇ ಇದನ್ನ ಅನ್ಕೋಬೇಕಲ್ವ ನಾವು? ವಿಪಕ್ಷಗಳು ಗೊತ್ತಿಲ್ಲ, ಅವುಗಳಿಗೂ ಉಸಿರಿದವೋ ಇನ್ನೂ ಗೊತ್ತಿಲ್ಲ, ಕೋರ್ಟಿಗೆ ಯಾಕೆ ಹೋಗ್ತಿಲ್ಲ ಗೊತ್ತಿಲ್ಲ, ಅವುಗಳದೊಂದು ಬಾಳು. ಎಲ್ಲರೂ ಸೇರ್ಕೊಂಡು ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಚುನಾವಣಾ ವ್ಯವಸ್ಥೆಗೆ ಎಳ್ಳು ನೀರು ಬಿಡ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಅದರ ನೇತೃತ್ವವನ್ನ ನರೇಂದ್ರ ಮೋದಿ ಅನ್ನುವಂತಹ ದೇಶವನ್ನ ಹಾಳುಗೆಡುವುದೇ ನನ್ನ ಉದ್ದೇಶ. ಅದಕ್ಕಾಗಿಯೇ ನಾನು ಬಂದಿರೋದು. ನಾನು ಇರೋದೇ ಅದಕ್ಕೆ. ಸರ್ಕಾರಿ ಸಂಸ್ಥೆಗಳು ಒಂದನ್ನು ನೆಟ್ಟಿಗಿರೋದಕ್ಕೆ ಬಿಡಲ್ಲ. ಇಡಿ, CBI, IT, ಇನ್ನೆಂಥದ್ದು NIA ಎಲ್ಲವನ್ನು ಬಳಸ್ಕೊಂಡಿದ್ದಾಯ್ತು. ಚುನಾವಣಾ ಆಯೋಗವನ್ನ ಈಗ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತೀನಿ. ಯಾಕೆಂದ್ರೆ ಜನ ನನಗೆ ವೋಟ್ ಹಾಕಲ್ಲ, ನಾನು ಹಾಕಿಸ್ಕೋಬೇಕು. ಅದು ಚುನಾವಣಾ ಆಯೋಗವನ್ನು ಜೊತೆಲಿ ಇಟ್ಕೊಂಡು ಈ ರೀತಿ ಆಮಿಷಗಳನ್ನು ಕೊಟ್ಕೊಂಡು ಆ ಮೂಲಕ ಮಾತ್ರ ಮಾಡಕ್ ಸಾಧ್ಯ. ಬಿಹಾರ ಚುನಾವಣೆ ನಾನು ಗೆಲ್ಲಲೇಬೇಕು. ಬಿಹಾರ ಚುನಾವಣೆಯನ್ನು ಸೋತ್ರೆ ನಾನು ಪ್ರಧಾನಿ ಪಟ್ಟದಿಂದ ಔಟ್ ಆಗ್ಬಿಡ್ತೀನಿ. ಹಾಗಾಗಿ ಬಿಹಾರದಲ್ಲಿ ನೇರ ಲಂಚ ಕೊಡ್ತೀನಿ. ಚುನಾವಣಾ ಆಯೋಗ ಏನು ಮಾತಾಡಲ್ಲ, ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಅದು ಬಾಯಿ ಮುಚ್ಕೊಂಡಿರುತ್ತೆ. ಇದು ನರೇಂದ್ರ ಮೋದಿ ಅವರ ಧೈರ್ಯ, ದೇಶದ ಪ್ರಧಾನಮಂತ್ರಿಯ ಧೈರ್ಯ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿಯ ಧೈರ್ಯ. ಏನು ಅಂದ್ರೆ, ಒಂದು ಸರ್ಕಾರಿ ಸಂಸ್ಥೆ, ಅದರಲ್ಲೂ ಸಹ ಸಾಂವಿಧಾನಿಕವಾಗಿ ಸ್ವತಂತ್ರವಾಗಿರುವಂತಹ ಒಂದು ಸಂಸ್ಥೆ, ಚುನಾವಣೆಗಳನ್ನ ನಡೆಸಬೇಕಾದಂತಹ ಒಂದು ಸಂಸ್ಥೆ, ನಾನು ಹೇಳ್ದಂಗೆ ಕೇಳುತ್ತೆ. ಮುಗೀತಲ್ಲ, ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲ ಹೋಯ್ತು, ಮಣ್ಣಾಯ್ತು ಅಂತ ಅಂತಹ ಸಿಚುವೇಶನ್ ಅಲ್ಲಿ ಅಲ್ಲಿದ್ದೀವಿ. ಸೊ ನಾವು ಸುಮ್ಮನೆ ಬಾಯಿ ಬಡ್ಕೊಂಡು ಕೇಳಬೇಕಷ್ಟೇ, ಚುನಾವಣಾ ಆಯೋಗ ಬದುಕಿದೆಯಾ ಅಂತ. ಅವರಂತೂ ಉತ್ತರ ಕೊಡಲ್ಲ. ಕೇಳಿದ್ರೆ ಅದಕ್ಕೂ ಅಫಿಡವಿಟ್ ಕೇಳ್ತಾರೆ.
ಆ ಪ್ರಶ್ನೆಗೂ ಅಫಿಡವಿಟ್ ಕೇಳ್ತಾರೆ. ಅಷ್ಟು ನೀಚತನಕ್ಕೆ ಆ ಸಂಸ್ಥೆ ಹೋಗಿದೆ. ಅಷ್ಟು ಕೆಟ್ಟ ಕೊಳಕ ಪರಿಸ್ಥಿತಿಯಲ್ಲಿ ನಾವು ಈಜ್ತಾ ಇದೀವೋ, ಬದುಕ್ತಾ ಇದೀವೋ, ಜೀವಿಸ್ತಾ ಇದೀವೋ, ಉಸಿರಾಡ್ತಿದೀವೋ, ಏನೋ ಒಂದು ಒಟ್ಟಿನಲ್ಲಿ ಜೀವಂತವಾಗಿದ್ದೀವಿ. ಅವರು ಜೀವಂತವಾಗಿದ್ದಾರ ಅನ್ನೋದಕ್ಕೆ ಸೂಚನೆಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಇಂತಹ ಕುಕೃತ್ಯಗಳು ಅವರ ಕಣ್ಣೆದುರುಗಡೆ ನಡೀತಾ ಇದೆ, ಓಪನ್ ಆಗಿ ನಡೀತಾ ಇದೆ, ಸರ್ಕಾರದ ಖಜಾನೆಯಿಂದ ನಡೀತಾ ಇದೆ. ಅವರು ಕೇಳ್ತಿಲ್ಲ. ಹಾಗಾಗಿ ಅವ್ರು ಬದುಕಿದಾರ ಅಂತ ನಾವು ಕೇಳಬೇಕು. ನಾವು ಬದುಕಿದ್ದು ವೇಸ್ಟ್ ಬಾಡಿಗಳಾಗಿದ್ದೀವಿ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಈ ವಿಚಾರನೇ ನಿಮಗೆ ತಿಳಿಸೋಣ ಅಂತ ಬಂದೆ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.